ಬಾಲಕನಿಗೆ ಇಂಜೆಕ್ಷನ್ ಹಾಕಿದ ಮುಸುಕುದಾರಿಗಳು ಮನೆಗೆ ನುಗ್ಗಿ ಇಂಜೆಕ್ಷನ್ ನೀಡಿದ್ದಾರೆ ಕಿರಾತಕರು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಬಾಲಕ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾನೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ತರ್ಲಘಟ್ಟ ಗ್ರಾಮದಲ್ಲಿ ನಿನ್ನೆ ನಡೆದ ಘಟನೆ. 10 ವರ್ಷದ ಮಣಿಕಂಠ ಗಾಣಿಗೇರ್ ಎಂಬ ಬಾಲಕನಿಗೆ ನೀಡಿದಂತಹ ಇಂಜೆಕ್ಷನ್ ನಿನ್ನೆ ಮಧ್ಯಾಹ್ನ ಗ್ರಾಮದಲ್ಲಿನ ಮನೆಗೆ ಬಂದಿದ್ದ ಇಬ್ಬರು ಮುಸುಕುದಾರಿಗಳು ಈ ರೀತಿಯಾಗಿ ಬಾಲಕನ ಬಾಯಿಯನ್ನ ಮುಚ್ಚಿ ಇಂಜೆಕ್ಷನ್ ಅನ್ನ ಹಾಕಿದ್ದಾರೆ. ಪಾಲಕರು ಹೊಲಕ್ಕೆ ಹೋಗಿದ್ದಾಗ ಈ ರೀತಿಯಾಗಿ ಕುಕೃತ್ಯ ನಡೆಸಿದ್ದಾರೆ. ಇದೇ ಸಮಯಕ್ಕೆ ಕಾದು ಕುಳಿತಿದ್ದಂತಹ ಮುಸುಕುದಾರಿಗಳು ಏಕಾಏಕಿಯಾಗಿ ಬಾಲಕನ ಬಾಯನ್ನ ಮುಚ್ಚಿ ಇಂಜೆಕ್ಷನ್ ಕೊಟ್ಟಿದ್ದಾಳೆ. ಕಿರುಚಾಡಲು ಆರಂಭಿಸಿದಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಂತರ ಬಾಲಕ ಮೂರ್ಛೆ ಹೋಗಿದ್ದ ಎನ್ನಲಾಗಿದೆ. ಕೂಡಲೇ ವಿಷಯ ತಿಳಿದ ಸ್ಥಳೀಯರು ಬಾಲಕನನ್ನ ಪಾಲಕರಿಗೆ ಒಪ್ಪಿಸಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು ಬಾಲಕನಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರು ಈ ಅಪರಿಚಿತ ಮುಸುಕುದಾರಿಗಳು, ಯಾಕಾಗಿ ಈ ರೀತಿಯ ಇಂಜೆಕ್ಷನ್ ಅನ್ನ ಕೊಟ್ಟರು, ಯಾವ ಪರಿಣಾಮವನ್ನ ಬೀರುವಂತಹ ಇಂಜೆಕ್ಷನ್ ಅನ್ನ ಕೊಟ್ಟರು ಅನ್ನುವಂತಹ ಆತಂಕ ಸೃಷ್ಟಿಯಾಗಿದೆ. ಏನು ಹೇಳಿದ್ರು ಅವರು? ಸುಮ್ಮನೆ ಓಡು ಅಲ್ಲ, ಇಂಜೆಕ್ಷನ್ ಅದಕ್ಕೆ ಮಾಡ ಅಂತಾರೆ, ಏನು ಹೇಳಿದ್ರ? ಅವ್ರು ಏನು ಹೇಳಿದ್ರು? ಹೆಂಗಿದ್ರು ಅವರು? ಅವ್ರು ಕರ್ರಾಗ ಓಟ್ ಇದು ಮಾಸ್ಕ್ ಹಾಕೊಂಡಿದ್ರು ರೀ, ಹಾಕೊಂಡು ಕರೆಯಂಗಿ ಹಾಕೊಂಡಿದ್ರು, ಕರೆಯಂಗಿ ಪ್ಯಾಂಟ್ ಕರೆ. ಎಷ್ಟು ಜನ ಇದ್ರು? 2 ಮಂದಿ. ಮಕ್ಕ ನೋಡಿನವ್ರು? ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಕ್ಕೆ ಏನು ಹಾಕೊಂಡು? ಅವ್ರ ಕರೆಯನ್ನು ಹಾಕೊಂಡು. ಬಂದು ಏನು ಕೇಳಿದ್ರು ನೀವು? ಅವ್ರು ನಿಮ್ಮಪ್ಪ ನಿಮ್ಮ ಮಮ್ಮಿ ಅದಾರ ಇಲ್ಲ ರೀ, ಅದಕ್ಕೆ ಬಡ ಬಡ ಒಳಗೆ ಬಂದು ಹಿಂಗೆ ಹಿಂಗೆ ನೆರೆಸಿ ಇಂಜೆಕ್ಷನ್. ನೀವು ಬೇಡ ಅನ್ಲಿಲ್ಲ? ಬೇಡ ಅಂದ್ರೆ ಅವ್ರು ಕೇಳಿದ್ರು. ಏನು ಮಾಡಿದ್ರಿ ನೀವು? ಬಡ ಬಡ ಬಾಯಿ ತಿಕ್ಕಿ ಕಡಿಯಾಕ ಹೋದ್ನ ರೀ, ಅವರು ಬಾಯಿ ಮುಚ್ಚಿ. ಮತ್ತೇನು ಮಾಡಿದ್ರು? ಮತ್ತೇನು ಮಾಡಿದ್ರು? ಓಡಿ ನಿಂತರು ನಂಗೆ ಹೋಗ್ಬಿಟ್ರು? ಓಡಿ ಹೋದ್ರನ್ನ? ಯಾರು ಬಂದ್ರು ಮನೆ ಕಡೆ? ನಿಮ್ಮ ಮನೆ ಕಡೆ ಯಾರು ಬಂದ್ರು? ಯಾರು ಬಂದಿದ್ರಿ? ನಾನು ನೀವು ಇಂಜೆಕ್ಷನ್ ಯಾಕೆ ಮಾಡ್ರಿ ಅಂತ ಕೇಳಿದ್ರು ನಾವು? ಕೇಳಕ್ಕೆ ಹೋಗಿ ಅವ್ರು ಕೇಳಿದ್ರಿ ಏನು ಬಿಡಿದ್ರಿ ಅವರು. ಇವ್ರು ಹೇಳ್ಬೇಕಂತ ಮಾಡಿದ್ನ ರೀ, ತಲೆ ಚಕ್ರ ಬಂದ್ಬಿಟ್ಟು ಇಂಜೆಕ್ಷನ್ ಮಾಡಿದ ಮೇಲೆ. ಮತ್ತು ನಿಮ್ಮ ಮನೆ ಸುತ್ತಮುತ್ತ ಯಾರು ಇದ್ದಿದ್ದಲ್ಲ? ಇದ್ದರಿ, ಅವ್ರು ಗೊತ್ತಾಗಲ್ಲ ಹೋದ್ರು. ಮನ್ಯಾಗ ಯಾರು ಇದ್ದಿಲ್ಲಪ್ಪ? ನೀವು ಒಬ್ಬನ ಇದ್ದೀನ? ಅಪ್ಪ ಅವ್ವ? ಅಪ್ಪ ಅವ್ವ ಹೊಲಕ್ಕೆ. ಹೌದಾ? ಎಷ್ಟೊತ್ತಿನಾಗ ಆಗ್ತಿಲ್ಲ? 1 ಗಂಟೆ. ಹೌದಾ? ಮತ್ತು ನಿನಗೇನಾಯ್ತು? ನನಗೆ ಮತ್ತೊಳ್ಳಿ ಏನಾಗಿತ್ತು? ಅಲ್ಲ, ಅವ್ರು ಇಂಜೆಕ್ಷನ್ ಮಾಡಿಂದ ಚಕ್ರ ಬಂದ್ಬಿದ್ದೀನಿ. ಆಮೇಲೆ ಮತ್ತೆ ನಿನಗೆ ಬಂದು ಯಾರು ನೋಡಿದ್ರು? ಯಾರು ನೋಡಿದ್ರಿ? ನಾನು ನಮ್ಮ ಮಮ್ಮಿಗೆ ಹೇಳಿದೆ. ಹೆಂಗೆ ಹೇಳಿದೆ? ಮಮ್ಮಿ ಇವತ್ತು 2 ಮಂದಿ ಬಂದು ನಿಮ್ಮಪ್ಪ ನಿಮ್ಮವ್ವ ಹೊಲಕ್ಕೆ ಎಲ್ಲಿಗಾರನ್ ಕೇಳಿದ್ರೆ ಹೊಲಕ್ಕೆ ಹೋಗ್ಯಾನಂದ್ರಿ, ಅದಕ್ಕೆ ಬಡ ಬಡ ಬಾ ಹತ್ತಿಕ್ಕೆ ಇಂಜೆಕ್ಷನ್ ಚಕ್ರ ಬಂದು ಬಿದ್ದಿರಿ, ಸಾಕು ಇದಾಗ್ತದೆ. ಹೊಳ್ಳಿ ನೀನೇ ಎಚ್ಚರ ಅದೇನ? ಎಷ್ಟೊತ್ತಿಗೆ? 1:15 ಸರ್. 1:15 ಎಚ್ಚರ. ಮತ್ತು ನಿಮ್ಮ ಮನೆ ಹತ್ರ ಯಾವ್ದು ನಿಮ್ಗೆ ಹೋದ್ರು ನೋಡು? ಸೀದಾ ಬೈಕ್ ಹತ್ಕೊಂಡು ಸೀದಾ ನಿಮ್ಮ ಮನೆಗೆ ಬಂದಾರ? ನೀ ಏನು ಒಳಗಿದ್ದೇನು ಹೊರಗೆ ಆಟಾಡಕ್ಕೆ? ಹೊರಗೆ ಇಲ್ಲಿ ಪಡ್ಸಾಲಾಗ ಗುಂಡಾಟ. ಯಾವ್ರಪ್ಪಿ? ನೆಲಗುಡ್ಡ. ಶಾಲೆಗೆ ಹೋಗಿದ್ದಿಲ್ಲ ನೀ? ಶಾಲೆ ಸುಟ್ಟಿ ಐತಿನ? ಏನಾಯ್ತು ರೀ ನಿಮ್ಮದು ಘಟನೆ? ಏನಾಯ್ತು? ಮುಂಚೆ ದೌಡ ಮನೆಯಾಗಿತ್ತು ಊಟಕ್ಕಂತ ಬಂದರು. ಮನೆಗೆ ಬಂದು ಊಟ ಗೀಟ ಮಾಡಿ ಅಲ್ಲೇ ಮಸಾಲೆ ನಿಮ್ಮಪ್ಪ ನಿಮ್ಮ ಅವ್ವನ ಕೇಳಿದ್ರೆ ಹೊಲಕ್ಕೆ ಹೋಗ್ಯಾರ ಅಂತ. ಹೊಲಕ್ಕೆ ಬಂದಂಗೆ ಇಂಜೆಕ್ಷನ್ ಮಾಡಿ ಬಾಯ್ ತಿಂದಿಡಿದ್ರೆ ಇಂಜೆಕ್ಷನ್ ಮಾಡಿದ್ದಾರೆ. ಅಲ್ಲ, ಮನ್ಯಾಗ ಒಬ್ಬನ ಇದ್ದಂತ? ಒಬ್ಬನೇ
ಯಾವ ಊರು? ನೆಲಗುಡ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುಭಾಷ್ ಅಡ್ರೆಸ್ಸು? ಗಾಣಿಗಾರ್. ನಿನ್ನ ಹೆಸರೇನಪ್ಪ? ಮಣಿಕಂಠ ಗಾಣಿಗೆ. ಈಗ ಈಗ ಮತ್ತೆ ಅಲ್ಲಿಂದ ಏನು ಮಾಡಿದ್ರಿ ನೀವು? ಇಲ್ಲಿಗೆ ಬಂದಿರೋದು. ಒಂದು ದಾವಣಗೆರೆ. ಇಲ್ಲೇನಂದು? ಇವರು ಏನಂದ್ರೆ ಮುಂದೆ ಅಲ್ಲ ಇಲ್ಲೇನು ಟ್ರೀಟ್ಮೆಂಟ್ ಕೊಟ್ರು? ಏನು ಗೊತ್ತಿಲ್ಲ. ಏನು ಕೊಟ್ಟಿಲ್ಲ ಬರೋ ಅಲ್ಲ ಇಲ್ಲೇನು ಟ್ರೀಟ್ಮೆಂಟ್ ಮಾಡಿದ್ರು? ಏನು ಮಾಡ್ಯಾರ ಏನು ಕೇಳಿಲ್ಲ. ಹೇಳಿದ್ದೇವೆ ಹ್ಞೂ ಈಗ ಏನು ತಿಳಿಯಂಗಂದ್ರೆ ಅದು ಅಲ್ಲಿ ನಮ್ಮ ಏನು ಇರಂಗಿಲ್ಲ, ಅಲ್ಲಿ ಕಿಂಚಾಗಾರ ಎಲ್ಲ ಇರ್ತೈತಿ. ಅಲ್ಲಿ ಏನಾಗಿತ್ತು ಘಟನೆ ನೀವು ಹೇಳಿದ್ರು ನಮ್ಮ ನಾ ಹೇಳಿದ್ವಿ. ಅವರು ಫಸ್ಟ್ ಏಡ್ ಏನು ಮಾಡಿದ್ರು ನಿಮ್ಗೆ ಏನು ಟ್ರೀಟ್ಮೆಂಟ್ ಏನು ಏನು ಕೊಟ್ಟಿಲ್ಲ. ಮತ್ತೆ ಜಸ್ಟ್ ಕೇಳಿದ್ರು. ನಾ ಕೇಳಿದ್ರೆ ಅದು ಯಾವ್ದು ಒಂದು ಇಂಜೆಕ್ಷನ್ ಗೊತ್ತಾಗಂದ್ರೆ ಕಿಂಚಾಗ ಗೊತ್ತಾಗತ್ತೆ. ಅದು ಏನು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.